ಪ್ರಾರಂಭಿಸಿದಂತಹ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧಿಕಾರಿಗಳಿಗೆ ಹಾಗೂ ನನ್ನ ಶಾಲಾ ಹಾಗೂ ಪಾಲಕರಿಗೆ ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ನಮ್ಮ ಮುದ್ದು ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಮೊದಲಿಗೆ ಪ್ರಾರ್ಥನಾ ಕಾರ್ಯಕ್ರಮ ನಮಸ್ಕಾರ ಮುದ್ದು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ರಾಯಚೂರು ಸಮಗ್ರ ಶಿಕ್ಷಣ ಇಲಾಖೆ ರಾಯಚೂರು ತಾಲೂಕು ಸಿಂಧನೂರು 2024-25ನೇ ಸಾಲಿನ 2022-23ನೇ ಶೈಕ್ಷಣಿಕ ವರ್ಷದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇಂದು ಪಾಲಕರ ಸಭೆ. ನಮ್ಮ ಶಾಲೆಯಲ್ಲಿ 4 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಕೈಗೊಂಡಿದ್ದು ಈ ದಿನವನ್ನು ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನಂದರೆ ಶಾಲೆಯ ಒಂದು ಮೂಲ ಸೌಕರ್ಯಗಳು ಮತ್ತು ಮಕ್ಕಳ ಕಲಿಕಾ ಮಟ್ಟ ಮತ್ತು ಶಿಕ್ಷಕರ ಒಂದು ಸಮಯ ವೇಳೆ ಪಾಲನೆ ನಾವು ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಇವುಗಳನ್ನು ಇದು ಚೆಕ್ ಮಾಡುತ್ತೇವೆ. ಏಕೆಂದರೆ ಒಂದು ಖಾಸಗಿ ಒಂದು ಶಾಲೆಗೂ ಮತ್ತು ಸರ್ಕಾರದ ಒಂದು ಶಾಲೆಗೂ ಹೇಗೆ ಇದೆ ವ್ಯತ್ಯಾಸ. ಸರ್ಕಾರ ಸೌಲಭ್ಯಗಳು ಈ ಶಾಲೆಗಳಿಗೆ ನೀಡುತ್ತಾರೆ ಇಲ್ಲ, ನೀಡಿದ್ದು ಅದನ್ನು ಯಾವ ರೀತಿ ಸೌಲಭ್ಯಗಳನ್ನು ಉಪಯೋಗಿಸುತ್ತಾರೆ ಇಲ್ಲ ಅನ್ನೋದೇ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆ. ಈ ಒಂದು 4 ದಿನಗಳ ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದ ಇದು ನಾವೊಂದು 2022-23 ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟ ಅನುದಾನ ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ತಮ್ಮಲ್ಲಿ ತಿಳಿಸುತ್ತೇನೆ. 2022-23 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಅನುದಾನದಲ್ಲಿ ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಪ್ರಾರಂಭಿಕ ಮೊತ್ತ 1,18,539 ರೂಪಾಯಿ. ಒಟ್ಟು ಅನುದಾನದ ಮೊತ್ತ 85,220 ರೂಪಾಯಿ. ಒಟ್ಟು ಬಡ್ಡಿ ಮೊತ್ತ 3,366 ರೂಪಾಯಿ. ಒಟ್ಟು ಮೊತ್ತ 2,07,124 ರೂಪಾಯಿ. ಇದಕ್ಕೆ 2022-23ರಲ್ಲಿ ಖರ್ಚು ಮಾಡಿದ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ಒಟ್ಟು 67,320 ರೂಪಾಯಿ ಖರ್ಚು ಮಾಡಿದ್ದಾರೆ. ಉಳಿದ ಮೊತ್ತ 1,28,965 ರೂಪಾಯಿ. ಇದು 2022-23 ಸಾಲಿನಲ್ಲಿ ಖರ್ಚು ಮಾಡಿ ಉಳಿದಂಥ ಮೊತ್ತ ಯಾವುದ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅಂದರೆ 57,845 ರೂಪಾಯಿ ಸ್ಕೂಲ್ ಸಾಕ್ಸ್ ಖರೀದಿ. 2022-23 ಸಾಲಿನ ಶೈಕ್ಷಣಿಕ ಮಕ್ಕಳ ಒಂದು ದಾಖಲಾತಿ ಪ್ರಕಾರ 57,845 ರೂಪಾಯಿ ಸ್ಕೂಲ್ ಸಾಕ್ಸ್ ಖರೀದಿ ಮಾಡಿದ್ದಾರೆ. ಅದೇ ರೀತಿ 8,000 ರೂಪಾಯಿ ಶೌಚಾಲಯ ಹೊಸ ಬಾಗಿಲು ಕೂಡಿಸಿದ್ದು.
ಅದೇ ರೀತಿ 475 ರೂಪಾಯಿ ಶೂಸ್ ಸಾಕ್ಸ್ ಉಳಿದ ಹಣ UPS ಒಗರನಾಳು ಶಾಲೆಗೆ ಹಿಂದಿರುಗಿಸಿದ ಹಣ. ಇಲ್ಲಿ ಶಾಲೆ ಮಕ್ಕಳ ದಾಖಲಾತಿ ಕಡಿಮೆ ಇರೋದರಿಂದ ಉಳಿದ ಅಮೌಂಟನ್ನು ಒಗರನಾಳು ಶಾಲೆಗೆ ಹಿಂದಿರುಗಿಸಿದ್ದಾರೆ. ಹೌದಾ? ಅದೇ ರೀತಿ 2022-23ನೇ ಸಾಲಿನ ಮಕ್ಕಳ ದಾಖಲಾತಿ ವಿವರ: 1ನೇ ತರಗತಿಗೆ 11 ಮಕ್ಕಳು, 2ನೇ ತರಗತಿ 38 ಮಕ್ಕಳು, 3ನೇ ತರಗತಿ 25 ಮಕ್ಕಳು, 4ನೇ ತರಗತಿ 20 ಮಕ್ಕಳು, 5ನೇ ತರಗತಿ 34 ಮಕ್ಕಳು, 6ನೇ ತರಗತಿಗೆ 18 ಮಕ್ಕಳು, 7ನೇ ತರಗತಿ 30 ಮಕ್ಕಳು, 8ನೇ ತರಗತಿ 36 ಮಕ್ಕಳು, ಒಟ್ಟು 196 ಮಕ್ಕಳು ಆ ಒಂದು 2022-23 ಸಾಲಿನಲ್ಲಿ ದಾಖಲಾತಿಗೊಂಡಿದ್ದಾರೆ. ಅದೇ ರೀತಿ ಪ್ರಸ್ತುತ ಈ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ದಾಖಲಾತಿ ವಿವರ: 1ನೇ ತರಗತಿಗೆ 6 ಮಕ್ಕಳು, 2ನೇ ತರಗತಿ 16 ಮಕ್ಕಳು, 3ನೇ ತರಗತಿಗೆ 11 ಮಕ್ಕಳು, 4ನೇ ತರಗತಿ 25 ಮಕ್ಕಳು,